ಶಿವಮೊಗ್ಗದ ನವುಲೆಯ ಕೇಂದ್ರೀಯ ವಿಶ್ವವಿದ್ಯಾಲಯದ ಹಳೆ ಕಟ್ಟಡದಲ್ಲಿ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯದ ಶಿವಮೊಗ್ಗ ಕ್ಯಾಂಪಸ್ ಅನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಒಂದು ಸೌಭಾಗ್ಯವತ್ತು. ಈ ಒಂದು ದೇಶಕ್ಕೆ ರಕ್ಷಣೆಗೆ ಸಾಕಷ್ಟು ಒತ್ತನ್ನು ಕೊಡ್ತಾ ಇದೆ. ಡಿಫೆನ್ಸಿಗೆ ಇರ್ಬೋದು, ಅದೇ ರೀತಿ ಅಗ್ನಿಪಥ್ ಯುವ ಶಕ್ತಿಗೆ ಶಕ್ತಿಯನ್ನು ತುಂಬುವಂಥ ಒಂದು ಕಾರ್ಯಕ್ರಮ ಇರ್ಬೋದು. ಇವತ್ತು ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿಯನ್ನು ಇವತ್ತು ಈ ಒಂದು ಯೋಜನೆಯನ್ನು ಕಾರ್ಯಕ್ರಮವನ್ನು ಜಾರಿ ತಂದಿದ್ದಾರೆ. ಈಗಾಗಲೇ 5ನೇ ಕ್ಯಾಂಪಸ್, ನಾನು ನಿನ್ನೆ ಪ್ರೆಸ್ ಮೀಟಲ್ಲಿ 4ನೇ ಕ್ಯಾಂಪಸ್ ಅಂತ ಹೇಳಿದ್ದೆ. 5ನೇ ಕ್ಯಾಂಪಸ್ ಅನ್ನು ಇವತ್ತು ಶಿವಮೊಗ್ಗದಲ್ಲಿ ಆಗ್ತಾ ಇದೆ. ಇದರ ಒಂದು ಸೆಂಟ್ರಲೈಸ್ಡ್ ಯೂನಿವರ್ಸಿಟಿ ಇರೋದು ಗುಜರಾತ್ನಲ್ಲಿ. ತದನಂತರ ಅರುಣಾಚಲ್ ಪ್ರದೇಶ್, ಉತ್ತರ ಪ್ರದೇಶ್, ಪುದುಚೇರಿ, ಕರ್ನಾಟಕ ಇದು 5ನೇ ಯೂನಿಟನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಇದರ ಉದ್ದೇಶ ಏನಂದ್ರೆ, ನಿಮ್ಮ ವಿದ್ಯಾಭ್ಯಾಸದ ನಂತರ ಯಾವುದೇ ಒಂದು ಪೊಲೀಸಿಂಗ್ ವ್ಯವಸ್ಥೆಯಲ್ಲಿರ್ಬೋದು, ಈ ರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವುದೇ ಇಂಟರ್ವ್ಯೂವನ್ನು ಕರೆದ್ರೆ ಜಾಬಿಗೋಸ್ಕರ ಮೊದಲನೇ ಆದ್ಯತೆ ಯಾರು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ ಆ ಮಕ್ಕಳಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ಲಿಕ್ಕೋಸ್ಕರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಟೈಅಪ್ ಅನ್ನು ಮಾಡಿಕೊಂಡಿದೆ. ನಮ್ಮ ಹೋಮ್ ಮಿನಿಸ್ಟ್ರಿ ಯೂನಿಯನ್ ಮತ್ತು ನಮ್ಮ ಸ್ಟೇಟ್ ಹೋಮ್ ಮಿನಿಸ್ಟ್ರಿ ಎರಡೂ ಕಡೆಯಿಂದ ಕೂಡ ಇದಕ್ಕೆ ಟೈಅಪ್ ಅನ್ನು ಮಾಡಿಕೊಂಡಿದ್ದಾರೆ. ವಿಶೇಷವಾದಂಥ ಪ್ರಾಕ್ಟಿಕಲ್ ಆಗಿ ಇವತ್ತೇನು ಇಷ್ಟೆಲ್ಲ 21ನೇ ಶತಮಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಈ ಬೇಸಿಕ್ ಈ ಒಂದು ಹ್ಯೂಮನ್ ರಿಸೋರ್ಸಸ್ ಏನು ಬೇಕಾಗಿತ್ತು ಇಲ್ಲಿ ಕೊರತೆ ಇತ್ತು. ಇದನ್ನ ಫುಲ್ಫಿಲ್ ಮಾಡುವಂಥ ದಿಕ್ಕಿನಲ್ಲಿ ಇವತ್ತು ಈ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಒಂದು ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಒಂದೇ ಪದ ಹೇಳಿದ್ದಾರೆ. ಮೊನ್ನೆ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಕೊಡಬೇಕಾದಾಗ ಜ್ಯುವೆಲ್ ಆಫ್ ದಿ ನೇಷನ್, ದಿಸ್ ಈಸ್ ಹೆಲ್ಪಿಂಗ್ ಅಸ್ ಸ್ಟ್ರೆಂಥನಿಂಗ್ ದ ವಿಷನ್ ಆಫ್ ಸಾಕ್ಷರತ್ ಭಾರತ್. ಅಂದರೆ ಒಂದು ಸಶಕ್ತ ಭಾರತವನ್ನು ಕಟ್ಟಲಿಕ್ಕೋಸ್ಕರ ಇಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳು ಜ್ಯುವೆಲ್ ಆಫ್ ದಿ ನೇಷನ್ ಅಂತ ಹೇಳಿದ್ದಾರೆ. ಅಂದರೆ ಅಂಥ ಒಂದು ಪದ ಒಬ್ಬ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಉಪಯೋಗಿಸಿದ್ದಾರೆ ಅಂದರೆ ಈ ಒಂದು ವಿದ್ಯಾಸಂಸ್ಥೆಯ ಒಂದು ಇಂಪಾರ್ಟೆನ್ಸ್ ಏನು ಅಂತೇಳಿ ತಮಗೆಲ್ಲರೂ ಕೂಡ ಅರ್ಥ ಆಗುತ್ತೆ. ರಕ್ಷಾ ಯೂನಿವರ್ಸಿಟಿ ಇದರ ಹೆಸರೇನೆ ನಮ್ಮ ಶಿವಮೊಗ್ಗ ಕರ್ನಾಟಕ ರಾಜ್ಯ ಜನ ಕೇಳಿರಲಿಲ್ಲ. ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಬಂದ ನಂತರ ಈ ದೇಶದ ರಕ್ಷಣೆಗೆ ಅತಿ ಹೆಚ್ಚು ಒತ್ತು ಕೊಡ್ತಾ ಇರೋದು ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ. ಇವತ್ತು ಇಡೀ ಪ್ರಪಂಚದಲ್ಲಿ ಸೈನಿಕರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೊಡೋ ದಿಕ್ಕಿನಲ್ಲಿ ಅತಿ ಹೆಚ್ಚು ಬಜೆಟ್ನಲ್ಲಿ ಹಣ ವಿನಿಯೋಗ ಮಾಡದಿರುವುದು ಅಂತಂದರೆ ಕೇಂದ್ರ ಸರ್ಕಾರ, ಮೊನ್ನೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಈ ಪ್ರಯತ್ನ, ಅದರ ಒಂದು ಒತ್ತು ಕೊಡೋ ದಿಕ್ಕಿನಲ್ಲಿ ಈ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಆರಂಭ ಆಗ್ತಾ ಇದೆ. ಈಗಾಗಲೇ ಉತ್ತರ ಪ್ರದೇಶ್, ಗುಜರಾತ್, ಅರುಣಾಚಲ ಪ್ರದೇಶ್, ಪಾಂಡಿಚೇರಿಯಲ್ಲಿದೆ. ಇದು 5ನೇದು ಕರ್ನಾಟಕದಲ್ಲಿ ಆಗ್ತಾ ಇರೋಂಥ ಒಂದು ಯೂನಿವರ್ಸಿಟಿ. ಜೊತೆಗೆ ಯಾವುದೇ ರಾಜ್ಯದಲ್ಲಿ ದೇಶದಲ್ಲಿ ಕರೆಯಂಥ ಉದ್ಯೋಗಗಳಿಗೆ ಇಲ್ಲಿ ಟ್ರೈನಿಂಗ್ ತೊಗೊಂಡಂಥ ಪಾಸ್ ಆಗಿರೋಂಥ ವಿದ್ಯಾರ್ಥಿಗಳಿಗೆ ಮೊದಲನೇ ಪ್ರಿಫರೆನ್ಸ್ ಕೊಡ್ತಾ ಇರೋದು ಕೇಳಿ ತುಂಬ ಸಂತೋಷ ಕೂಡ ನನಗಾಯಿತು. ಯಾಕೆಂದರೆ ವಿದ್ಯಾರ್ಥಿನಿಯರು ಇದು ಒಂದು ಈ ಕೋರ್ಸ್ಗಳು ನಾವು ಮಾಡಿಕೊಡೋದ್ರಿಂದ ದೇಶದ ರಕ್ಷಣೆ ದೃಷ್ಟಿನಲ್ಲಿ ಅವರು ಮೊದಲನೇ ಆದ್ಯತೆ ಪಡೆದಾಗ ಅವರಿಗೆ ದೇಶದ ಬಗ್ಗೆ ಖಂಡಿತ ಒಳ್ಳೆ ಕಲ್ಪನೆ ಇರುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇರೋದು ತುಂಬ ಸಂತೋಷ. ಈ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಹತ್ರ ನಾನು ಮಾತಾಡಿದೆ. ಅವ್ರು ಬಂದು ಇಲ್ಲೇ ಸೆಟ್ಲ್ ಆಗ್ತೀನಿ ಅಂತ ಕೂಡ ಹೇಳಿ ತುಂಬ ಸಂತೋಷ ಆಯಿತು. ಹೀಗೆ ಕರ್ನಾಟಕ ರಾಜ್ಯದ ಬಗ್ಗೆ ಕೇಂದ್ರ ಸರ್ಕಾರ ಹೆಚ್ಚು ಆಸಕ್ತಿ ತೋರಿಸಿ ಈ ರಾಜ್ಯದ ಜನ ದೇಶದ ಭದ್ರತೆ ದೃಷ್ಟಿನಲ್ಲಿ ಹೆಚ್ಚಿಗೆ ಒತ್ತು ಕೊಡೋಂಥ ಜನ ಅನ್ನೋಂಥ ಒಂದು ಕಲ್ಪನೆಯೂ ಕೇಂದ್ರಕ್ಕೆ ಇರೋದು ತುಂಬ ಸಂತೋಷ. ನಾನು ಈ ದಿಕ್ಕಿನಲ್ಲಿ ಕರ್ನಾಟಕಕ್ಕೆ, ವಿಶೇಷವಾಗಿ ಶಿವಮೊಗ್ಗಕ್ಕೆ ಈ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ತಂದುಕೊಟ್ಟಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರಿಗೆ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಬೊಮ್ಮಾಯಿ ಅವರಿಗೂ ಮತ್ತು ಮಾನ್ಯ ಜ್ಞಾನೇಂದ್ರ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ಇದ್ರ ಜೊತೆಗೆ ಯಾವುದೇ ಹೊಸ ಯೋಜನೆ ದೇಶದಲ್ಲಿ ಬಂದರೂ ಕೂಡ ಅದು ಮೊದಲನೇ ಆದ್ಯತೆ ಶಿವಮೊಗ್ಗ ಕೊಡಲೇಬೇಕು ಅನ್ನೋ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತಿರಿಂದ ನಮ್ಮ MP ರಾಘವೇಂದ್ರರವರಿಗೆ ಜಿಲ್ಲೆಯ ಜನತೆ ಪರವಾಗಿ ಮತ್ತು ರಾಜ್ಯದ ಜನರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ.